ಸ್ನೇಹಿತರೆ, ನಮ್ಮ ಮನೆ ಹತ್ರ ಇವತ್ತು ನಾಗರಾವು ಬಂದ್ಬಿಟ್ಟಿತ್ತು. ಈಚೆಗಡೆ ಕಾಂಪೌಂಡಿಂದ ಆಚೆ ನಮ್ಮ ನಾಯಿಗೆ ಜಾಗ ಮಾಡಿದ್ದೀವಿ. ಒಂಥರ ಗೂಡು ಥರ ಐತೆ. ನಮ್ಮ ನಾಯಿ ನೈಟೆಲ್ಲ ನಿದ್ದೆಗೆಟ್ಟಿರ್ತದೆ, ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ತದೆ. ಅದು ನಿದ್ದೆ ಮಾಡ್ತಾ ಮಲಿಕೊಂಡಿದ್ದಾಗ ಅದ್ರ ಮುಂದೆನೇ ಹಾವು ನಾಗರಾವು ಬಂದೈತೆ. ನಾನು ತಮಟೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮಟೆನ ಎತ್ಕೊಬಂದು ಈಚೆ ಕಡೆ ಮಡಗೋಣ ಅಂದ್ಬಿಟ್ಟು ಗೇಟಿಂದ ಆಚೆ ಕಡೆಗೆ ಬಂದು ಮಡಗ್ಬಿಟ್ಟು ತಿರುಗಿ ನೋಡಿದ್ರೆ ನಮ್ಮ ನಾಯಿ ಮುಂದೆನೇ ಅದು ಒಯ್ತಾಯಿತ್ತು. ಪಾಪ ಅದ್ರ ಪಾಡಿಗೆ ಅದು ನಾಯಿ ಮಲಗಿತ್ತು. ಈ ಹಾವು ಅದ್ರ ಮುಂದೆ ಒಯ್ತಾಯಿತ್ತು. ಅಕಸ್ಮಾತ್ ನಮ್ಮ ನಾಯಿ ಎಚ್ಚರವಾಗಿದ್ದಿದ್ರೆ ಗ್ಯಾರಂಟಿ ಅದನ್ನು ಹಿಡಿದ್ಬಿಡೋದು. ಅಕಸ್ಮಾತ್ ಹಿಡಿಯೋಕೆ ಹೋದಾಗ ಈ ಹಾವು ಕಚ್ಚಿಬಿಟ್ಟಿದ್ರೆ ನಮ್ಮ ನಾಯಿಗೆ ವಿಷ ಏರೋದಂತೂ ಖಂಡಿತ. ಅಷ್ಟರಲ್ಲಿ ನಾನು ಆ ಹಾವನ್ನು ನೋಡಿಕೊಂಡು ಅದನ್ನು ಹಿಡಿದು ಬ್ಯಾಗ್ ಒಳಗೆ ಹಾಕೊಂಡು ಮತ್ತೆ ಅದನ್ನು ತಗೊಂಡೋಗಿ ಹೊರಗಡೆ ಬಿಟ್ಟೆ. ಇದು ನಮ್ಮನೆ ಹತ್ರನೇ ಗೇಟ್ ಹತ್ರ ಬಂದ್ಬಿಟ್ಟಿತ್ತು. ಒಂದೊಂದು ಟೈಮು ನಮಗೆ ಗೊತ್ತಾಗಲ್ಲ ಯಾವ ಥರ ಬರ್ತವೆ ಅಂತ. ನಾನು ಈಚೆ ಕಡೆ ತಮಟೆ ಎತ್ಕೊಂಡು ಈಚೆ ಕಡೆ ಬರಬೇಕಾದ್ರೆ ನನ್ನ ಪಕ್ಕದಲ್ಲೇ ಇದು ಹೋಯ್ತಾಯಿತ್ತು. ಇವಾಗ ಇದನ್ನು ಇಲ್ಲೇ ಹಿಡ್ದು ರೆಸ್ಕ್ಯೂ ಮಾಡಿದ್ದೀನಿ. ಮತ್ತೆ ಇದನ್ನು ಆಚೆ ಕಡೆ ಬಿಡ್ತೀನಿ. ಸ್ನೇಹಿತರೆ, ಈಗ ನಮ್ಮ ಮನೆ ಹಿಡ್ದತ್ತ ಅವನ ಇಲ್ಲಿ ಬಿಡೋಕ್ಕೆ ಅಂತ ಬಂದಿದ್ದೀನಿ. ನಾಗರಾವ್ ಇದು. ವಿಷಕಾರಿ ಹಾವುಗಳಲ್ಲಿ ಕಟ್ಟಾವು ಅಂತ ಏನು ಬರುತ್ತೆ, ಇದು ತುಂಬ ವಿಷ ಇರ್ತದೆ. ಅದು ಬಿಟ್ಟರೆ ಇದು ನಾಗರಾವ್ಗಿರ್ತದೆ. ಅದು ಬಿಟ್ಟರೆ ಮಂಡ್ಲದಾವು ಅಂತ ಏನು ಹೇಳ್ತೀವಿ ಅದರೊಳಗಿರ್ತದೆ. ಇದು 2ನೇ ಸ್ಥಾನಕ್ಕೆ ಕೊಡ್ಬೋದು. ಇದಕ್ಕೆ ತುಂಬ ವಿಷ ಇರ್ತದೆ. ಇದು ಕಚ್ಚಿದಾಗ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ಸಾವು ಗ್ಯಾರಂಟಿ. ಆದಷ್ಟು ಕಚ್ಚಿದಾಗ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆಗಿ ಮತ್ತು ಅದಕ್ಕೇನು ಮೆಡಿಸನ್ ಬೇಕೋ ಮೆಡಿಸನ್ ತಗೊಳ್ಳಿ.